ಈ ಸೋಂಪಯಾನೆ ಬಾಲಕೃಷ್ಣ ಗೌಡ್ರ ಕೊಲೆಯ ವಿಚಾರವಾಗಿ ಅಥವಾ ಅವರನ್ನ ಹೂತಿಟ್ಟಂತಹ ವಿಚಾರವಾಗಿ ಮಾತನಾಡ್ತಾ ಇದ್ದೀವಿ. ತಿಮರೋಡಿಯ ಕೃತ್ಯಗಳಿಗೆ ಒಂದೊಂದಾಗಿ ಸಾಕ್ಷಿಗಳು ಕೂಡ ಹೊರಗಡೆ ಬರ್ತಾ ಇದೆ. ಭಾಸ್ಕರ್ ನಾಯಕ್ ಅವರು ಮತ್ತಷ್ಟು ವಿಚಾರಗಳನ್ನ ಶೇರ್ ಮಾಡ್ತಾರೆ. ಪ್ಲೀಸ್ ಹ್ಯಾಂಡ್ ಓವರ್ ಟು ಯು ಸರ್. ಭಾಸ್ಕರ್ ನಾಯಕ್ ಅವರೇ, ಇಲ್ಲಿವರೆಗೆ ನಮಗೆಲ್ಲ ಕ್ಲಿಯರ್ ಆಗಿದೆ. ನಿಮ್ಮ ಕಂಪ್ಲೇಂಟ್, ನಿಮ್ಮ ಮನಸ್ಥಿತಿ, ನೀವು ಕೊಟ್ಟಿರುವ ಕಾರಣ, ನೀವು ಹೆಸರಿಸಿರುವ ವ್ಯಕ್ತಿಗಳು, ಉಜಿರೆಯ ಗ್ರಾಮಸ್ಥರು, ಹೂತಾಕಿದ್ದಂತಹ ಪ್ಲೇಸು, ಯಾರನ್ನು ಹೂತಾಕಿದ್ದಾರೆ, ಅವರ ಮಕ್ಕಳ ಹೆಸರು, ಪೋಸ್ಟ್ಮ್ಯಾನು, ನೀವು ಸಾಕ್ಷಿದಾರರಂತ ನಿಮ್ಮನ್ನು ಮುಗಿಸಲು ಟ್ರೈ ಮಾಡಿದಂತಹ ಸಾಕ್ಷಿನಾಶದ ವಿಡಿಯೋವನ್ನು ನಾವು ನೋಡ್ತೀವಿ. ಮುಸ್ಕು ಹಾಕಿಲ್ಲ, ನೀವು ಕೂತ್ಕೊಂಡಿದ್ರಿ. ಧೈರ್ಯಕ್ಕೆ ನಿಮ್ಗೆ ಮೆಚ್ಚಬೇಕು. ತಿಮರೋಡಿ ಅನ್ನೋ ಪಾಪಿಗೆ ಅಲ್ಲಿಯ ಲೋಕಲ್ ಉಜಿರೆಯವರು ಅವನ ಹೆಸರಿರ್ತಾರೆ, ಏನೋ ಅಪ್ಪ ಒಬ್ಬ ಏನೋ ದೊಡ್ಡ ರಾವಣ ಬಂದಂಗೆ ಎದುರ್ತಾರೆ. ನೀವು ಹೇಳ್ದಂಗೆ ರಾತ್ರಿ 1 ಗಂಟೆಗೆ ಏನಾದರೂ ಬಂದ್ರೂ ಹೆಂಡತಿ ಕೈ ಹಿಡ್ಕೊಂಡು ಹೋಗ್ಬೇಕಂತೆ. ಅಂಗಳದ ಆಚೆ ಕರ್ಕೊಂಡು ಹೋಗ್ಬೇಕಂದ್ರೆ ಹೆಂಡತಿ ಬೇಕಂತೆ ಅವನಿಗೆ. ನೀವು ಹೇಳ್ದಂಗೆ ಮೈಕ್ ಎದುರುಗಡೆ ಬಂದರೆ ಬೊಬ್ಬೆ ಹೊಡೆಯೋದು ಅಷ್ಟೇ ಗೊತ್ತಿದೆ ಅಂತ ಹೇಳ್ತೀರಿ. ನಿಮಗೆ ಇದು ಒಂದೇ ಕೇಸ್ ಗೊತ್ತಿರೋದಾ ತಿಮರೋಡಿದ್ದು, ಅಥವಾ ಇನ್ನೇನಾದರೂ ಕ್ರೈಮ್ಗಳು, ಮರ್ಡರ್ಗಳೋ ಅಥವಾ ಹೊಡೆದಾಟಗಳೋ ಅಥವಾ ಈ ರೋಲ್ ಕಾಲ್ಗಳೋ ಏನೆಲ್ಲ ಗೊತ್ತಿದೆ? ನೀವು ಒಟ್ಟಿಗಿದ್ದವರು ಅಂತ ಹೇಳ್ತೀರಿ. ಏನೇನು ನೋಡಿದಿರಿ, ಏನೇನು ನೀವು ಸಾಕ್ಷಿ ನುಡಿಲಿಕ್ಕೆ ರೆಡಿ ಇದ್ರಿ? ಸರ್, ನಾನು ಮೊದಲಾಗಿ ಕಂಪ್ಲೇಂಟ್ ಕೊಟ್ಟಾಗ ಇದಕ್ಕೆ ಯಾವುದೇ ನನಗೆ ಪ್ರತಿಫಲ ಆಗಿ ಕಾನೂನಿನಲ್ಲಿ ಕಂಡುಬರಲಿಲ್ಲ. ಅದರಿಂದಾಗಿ ನಾನು ಇನ್ನಷ್ಟು ವಿಷಯಗಳನ್ನು ನನ್ನಲ್ಲಿ ಬಚ್ಚಿಟ್ಟುಕೊಂಡಾಗೆ ಇಟ್ಟುಬಿಟ್ಟೆ. ನಾನು ಸಂಘಟನೆಯಲ್ಲಿರುವಾಗ ಈತ ನನಗೆ ಸಾಕಷ್ಟು ಯುವಕರು ಬರ್ತಿದ್ರು, ಅವರಿಗೆ ಮೋಜು ಮಸ್ತಿ ಎಲ್ಲ ಮಾಡಿಸ್ತಿದ್ದ. ಹೆಚ್ಚಾಗಿ ಧನಸಾಗಾಟದ ವಿಷಯದಲ್ಲಿ ಮುಸಲ್ಮಾನರನ್ನು ಎಳ್ಕೊಂಡು ಬರಲಾಗುತ್ತಿತ್ತು. ಅವರಿಗೆ ಸಾಕಷ್ಟು ಚಿತ್ರಹಿಂಸೆ ಕೊಡಲಾಗುತ್ತಿತ್ತು. ಒಬ್ಬನಿಗಂತೂ ಮೂತ್ರವನ್ನು ಸಹ ಕುಡಿಸಿದ್ದ. ನಾವಲ್ಲದಿದ್ದರೆ ಅವತ್ತು ಅವನನ್ನು ಮುಗಿಸ್ತಿದ್ನಯ್ಯನ, ಅವನನ್ನು ಬಚಾವ್ ಮಾಡಿದ್ವಿ. ಆದರೆ ಈತನ ಕುಡಿತದ ಚಟದಿಂದಾಗಿ ಅವನು 2 ಮುಸಲ್ಮಾನರಂತ ಕಾಣ್ತದೆ ವ್ಯಕ್ತಿಗಳನ್ನು ಅವರನ್ನು ಮುಗಿಸಿ ಹಾಕಿದ್ದಾನೆ. ಒಂದಂತೂ ನಾನು ಸ್ಪಷ್ಟವಾಗಿ ಸ್ಥಳವನ್ನು ಗುರುತಿಸಬಲ್ಲೆ. ಒಬ್ಬನನ್ನು ಮುಗಿಸಿ ಹಾಕಿದ ಸ್ಥಳವನ್ನು ನಾನು ಸರಿಯಾಗಿ ಗುರುತಿಸಬಲ್ಲೆ. ಆ ಬಗ್ಗೆ ಇನ್ನೊಂದು ಸಾಕಷ್ಟು ಅದಕ್ಕೆ ನನಗೆ ಪೂರಕ ವ್ಯಕ್ತಿಗಳಿದ್ದಾರೆ, ಅವರನ್ನು ಸೇರಿಕೊಂಡು ಇನ್ನೊಂದನ್ನು ಗುರುತಿಸಬಹುದು. ಈ ಬಗ್ಗೆ ನಾನು ನ್ಯಾಯ ಸಿಗುವುದಾದಲ್ಲಿ, ನಿಮ್ಮೆಲ್ಲರ ಭರವಸೆ ಬೆಂಬಲ ಇರುವುದಾದಲ್ಲಿ, ನಾಳೆಯೇ ನಾನು ಬೆಳ್ತಂಗಡಿ SIT ಕಚೇರಿಗೆ ಹೋಗಿ ನಾನು ದೂರನ್ನು ದಾಖಲಿಸಬಲ್ಲೆ ಮತ್ತು ಬೆಳ್ತಂಗಡಿ ಠಾಣೆಗೊಂದು ಪ್ರತ್ಯೇಕವಾದ ದೂರನ್ನು ಕೂಡ ಸಲ್ಲಿಸ್ತೇನೆ. ಇದರ ಮೊದಲು ನಾನು ಈ ಚಾನಲ್ನ ಮುಖಾಂತರ ನಾಡಿನ ಜನತೆಗೆ ನಾನೊಂದು ವಿಜ್ಞಾಪನೆಯನ್ನು ಮಾಡಿಕೊಳ್ತಿದ್ದೇನೆ. ನನ್ನ ಜೀವಕ್ಕೆ ಯಾವುದಾದ್ರೂ ತೊಂದರೆ ಉಂಟಾದಲ್ಲಿ ಈ ಮಹೇಶ್ ಶೆಟ್ಟಿ ತಿಮರೋಡಿಯೇ ನೇರ ಕಾರಣ ಅಂತ ಹೇಳಿ ನಿಮ್ಮೆಲ್ಲರ ಮುಂದೆ ನಾನು ಪ್ರಾಮಾಣಿಕವಾಗಿ ಮತ್ತು ಮನಪೂರ್ವಕವಾಗಿ ಎಲ್ರಿಗೂ ತಿಳಿಯುವ ಹಾಗೆ ನಾನು ಈ ಮೂಲಕ ವಿಜ್ಞಾಪನೆ ಮಾಡ್ತಿದ್ದೇನೆ. ನ್ಯಾಯ ಎಲ್ರಿಗೂ ಒಂದೇ. ಇವನು ಎಷ್ಟು ದಿನ ಜನರನ್ನು ಕತ್ತಲಲ್ಲಿ ಇಡ್ಬೋದು, ಎಷ್ಟು ದಿನ ಈ ರಾಜ್ಯದ ಜನರನ್ನು ಮಂಕುಬೂದಿ ಎರಚಬಹುದು. ಇನ್ನಾದರೂ ಸ್ಪಷ್ಟವಾದ ನ್ಯಾಯಯುತವಾದ ತನಿಖೆ ನಡೆಯಲಿ, ಎಲ್ರಿಗೂ ನ್ಯಾಯ ಸಿಗಲಿ. ಯಾರು ಸತ್ತಿದ್ದಾರೆ, ಯಾರ ಕೊಲೆಗಳಾಗಿವೆ, ಏನಾಗಿವೆ ಎಂಬುದರ ಬಗ್ಗೆ ಸ್ಪಷ್ಟ ಚಿತ್ರಣ ಇಡೀ ಜಗತ್ತಿಗೆ ಇವತ್ತು ಇವನು ಬುರುಡೆ ಬಿಟ್ಟಲ್ಲ, ಈ ಸತ್ಯಾಂಶ ವಿಷಯವನ್ನು ಜಗತ್ತಿಗೆ ತೋರಿಸುವಂಥ ದಿನಗಳು ಸದ್ಯದಲ್ಲಿ ಬರಲಿ ಅಂತ ಆಶಾವಾದ ನನ್ನಲ್ಲಿದೆ. ಮಾನ್ಯ ಗೃಹ ಸಚಿವರು, ಮುಖ್ಯಮಂತ್ರಿಗಳು, ಎಲ್ಲ ಜನಪ್ರತಿನಿಧಿಗಳು ಸಾಕಷ್ಟು ಜನರಿಗೆ ಇವನು ಬಾಯಿಗೆ ಬಂದ ಹಾಗೆ ಬೈತಾನೆ. ರಾಜ್ಯದಲ್ಲಿ ಕಾನೂನು ಇದೇ ಇಲ್ಲವಂತ ಒಂದು ಮಾರ್ಮಿಕ ವ್ಯವಸ್ಥೆ ನಮ್ಮ ಕಾಡ್ತಾ ಇದೆ. ನ್ಯಾಯಾಧೀಶರಿಗೆ ಸಾಕಷ್ಟು ನಮ್ಮ ಎದುರಲ್ಲೇ ಅವನು ಅವರ ಮುಖಕ್ಕೆ ಅಡಿತೇನೆ, ಅವನಿಗೆ ಕೆಟ್ಟ ಶಬ್ದದಲ್ಲಿ ನಿಂದಿಸ್ತಾನೆ. ಅದು ಕೂಡ ಒಬ್ಬ ತಾಲೂಕು ದಂಡಾಧಿಕಾರಿಗಳ ಎದುರಲ್ಲಿ. ಅದರನ್ನು ನಾವು ವಿಡಿಯೋ ಸಮೇತ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು. ಈವರೆಗೂ ಅದಕ್ಕೂ ನ್ಯಾಯ ಸಿಕ್ಕಿಲ್ಲ. ಇದರೆಲ್ಲ ನಮಗೆ ರೋಸಿ ಹೋಗ್ತಿದೆ ಕಾನೂನಿನ ಬಗ್ಗೆ, ಈ ನ್ಯಾಯಾಂಗದ ವ್ಯವಸ್ಥೆ ಬಗ್ಗೆ, ಕಾರ್ಯಾಂಗದ ಬಗ್ಗೆ. ಈ ನನ್ನ ಒಂದು ವಿಜ್ಞಾಪನೆ ಏನಂತ ಹೇಳಿದ್ರೆ, ಈ ಮುಖೇನ ಇನ್ನಾದರೂ ಒಂದು ಸರ್ಕಾರ ಯಾರೇ ಬರಲಿ, ಯಾವುದೇ ಸರ್ಕಾರ, ಯಾವುದೇ ಪಕ್ಷಗಳಾಗಿರಲಿ,
ನಿಷ್ಪಕ್ಷಪಾತವಾದಂಥ ತನಿಖೆ ನಡಿಬೇಕು. ಇವನು ಇಡೀ ಜನತೆಗೆ ಒಂದು ಮಂಕುಬೂದಿ ಎರಚಿದ್ನಲ್ಲ, ಇವನನ್ನ ಮಂಪರ್ ಪರೀಕ್ಷೆಗೆ ಮೊದಲು ಒಳಪಡಿಸಬೇಕು. ಇವನನ್ನು ಸಂಪೂರ್ಣ ತನಿಖೆ ಮಾಡಬೇಕು. ಮಾತ್ರವಲ್ಲ, ತಕ್ಷಣ ಇವನನ್ನು ಬಂಧಿಸಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ಸರ್. ಭಾಸ್ಕರ್ ಅವರೇ, ಇದೆಲ್ಲ ಓಕೆ, ಬಟ್ ನೀವು ಹೇಳಿದ 2 ಸೆಂಟೆನ್ಸ್ಗಳು ನಾಟ್ ಓಕೆ. ಏನೋ ಹೇಳಿದ್ರಲ್ಲ, ಮುಸ್ಲಿಂ ಹುಡುಗರು ಇಬ್ರು ದನ ಸಾಗಣೆ ಮಾಡುವವರನ್ನು ಕರ್ಕೊಂಡ್ಬಂದ್ಬಿಟ್ಟು ಇಬ್ಬರನ್ನು ಮರ್ಡರ್ ಮಾಡಿ ಎಲ್ಲೋ ಉಗ್ದಾಕಿದ್ದಾರೆ. ಒಂದು ಪ್ಲೇಸ್ ನಾನು ಗುರುತಿಸಬಲ್ಲೆ, ಇನ್ನೊಂದನ್ನು ಬೇರೆಯವರ ಮೂಲಕ ಸೇರ್ಕೊಂಡು ಗುರುತಿಸಬಲ್ಲೆ ಅಂತ ಹೇಳಿದ್ರಲ್ಲ, ಅದನ್ನು ಒಮ್ಮೆ ಪುನಃ ಹೇಳ್ತೀರಾ ನನಗೆ? ಅದು ನಾಟ್ ಓಕೆ ಸರ್. ಇವನು ಬಾಕಿ ಬೇರೆಯವರಿಗೆ ಎಲ್ಲ ಬೆರಳು ತೋರಿಸ್ತಾನಲ್ಲ, ಇವನು ಯಾಕೆ ಇದನ್ನೆಲ್ಲ ಬಚ್ಚಿಡ್ತಿದ್ದಾನೆ, ಮುಚ್ಚಿಡ್ತಿದ್ದಾನೆ? ಇವನು ಜಾಸ್ತಿ ಹಾರಾಟ ನಡೆಸುವುದು ಯಾಕಂತ ಹೇಳಿದ್ರೆ, ಇವನೊಬ್ಬ ಸಮಾಜದ ಮುಂದೆ ಸಭ್ಯ ವ್ಯಕ್ತಿ ಅಂತ ಕಾಣಬೇಕು. ನಾನು ಆತನ ವಿಷಯವನ್ನು ಯಾರೂ ತೆಗಿಬಾರ್ದು, ಯಾರೂ ಅವನಿಗೆ ಇದು ಜಗತ್ತಿಗೆ ಇವನ ಅನ್ಯಾಯವನ್ನು ತಿಳಿಸಬಾರ್ದು. ಎಲ್ರಿಗೆ ಹೆದರಿಕೆ ಉಂಟು ಮಾಡಿ ಅದನ್ನು ಮುಚ್ಚಿ ಹಾಕಬೇಕನ್ನುವ ಉದ್ದೇಶ ಇವೊಂದು. ಇದಕ್ಕಾಗಿ ಇವನು ಹೆಚ್ಚಿನ ಅಂಶ ನಾನು ಕಂಡಿರುವ ಹಾಗೆ ಓರ್ವ ಮುಸ್ಲಿಂ ವ್ಯಕ್ತಿ ಅಂತ ಕಾಣ್ತದೆ. ಅದನ್ನು ನಾನು ಸ್ಪಷ್ಟವಾಗಿ ಗುರುತಿಸಬಲ್ಲೆ. ಇನ್ನೊಂದನ್ನು ಯಾರು ವ್ಯಕ್ತಿ ಅಂತ ಸಂಪೂರ್ಣವಾಗಿ ನನಗೆ ಆ ವ್ಯಕ್ತಿಯ ಮುಖಪರಿಚಯ ಇಲ್ಲ, ಆದರೆ ನನ್ನ ಇನ್ನೂ ಕೆಲವರು ನೋಡಿದವರಿದ್ದಾರೆ. ಆ ಮುಖಾಂತರ ನಾನು ಅದನ್ನು ಗ್ಯಾರಂಟಿ ಆ ವಿಷಯವನ್ನು ನಾವು ಇಲಾಖೆಯ ಮುಖಾಂತರ ತನಿಖೆಗೆ ಒಳಪಡಿಸಲಿಕ್ಕೆ ನಾನು ಸಿದ್ಧನಿದ್ದೇನೆ ಸರ್. ಭಾಸ್ಕರ್ ಅವರೇ, ನೀವು ಹೇಳಿದ್ರಿ ನನಗೇನಾದರೂ ಜೀವಕ್ಕೆ ಅಪಾಯ ಆದರೆ ಈ ತಿಮರೋಡಿ ಕಾರಣ ಅಂತ. ಈಗ ನೀವೊಬ್ಬರೇ ಅಲ್ಲ, ಹೌದು ಸರ್. ಕಳೆದ ವರ್ಷ ನೀವೊಬ್ಬರೇ ಇದ್ರಿ, ಸಾಕ್ಷಿ ನಾಶ ಮಾಡಲಿಕ್ಕೆ ಟ್ರೈ ಮಾಡಿದ್ದಾನೆ. ಈಗ ನಿಮ್ಮೊಟ್ಟಿಗೆ ಒಂದು ಪವರ್ ಇದೆ, ಅದು ಪವರ್ ಟಿವಿ. ಸರಿ ಸರ್. ನಿಮ್ಮ ಕೂದಲನ್ನು ಅಲ್ಗಾಡಿಸ್ಲಿಕ್ಕೆ ಆಗಲ್ಲ ಇವತ್ತಿಂದ ಅವನಿಗೆ. ಅವನು ಅಲ್ಗಾಡಿಸಿ ನೋಡ್ಲಿ. ಆದರೆ ನೀವು ಮುಸುಕು ಹಾಕ್ಕೊಳ್ಳದೆ, ನಾಳೆ ಮುಸುಕು ದಾರಿ ಆಗದೆ, ಯಾವುದೇ ಅನಾಮಿಕ ಹೆಸರಿಟ್ಕೊಳ್ಳದೆ ಧೈರ್ಯವಾಗಿ SITಯ ಮುಂದೆ ಮತ್ತೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಮುಂದೆ ನೀವು ನಿಮ್ಮ ಕಂಪ್ಲೇಂಟನ್ನು ಕೊಡಿ. ನ್ಯಾಯ ಅವನಿಗೂ ಒಂದೇನಾ, ಧರ್ಮಸ್ಥಳಕ್ಕೂ ಒಂದೇನಾ? ನ್ಯಾಯ ನಿಮಗೂ ಒಂದೇನಾ, ಆ ತಲೆ ಬುರುಡೆ ಇಟ್ಕೊಂಡ್ಬಂದಿದ್ದಾನಲ್ಲ ಅವನಿಗೂ ಒಂದೇನಾ? ಅಥವಾ ನಿಮಗೂ ಅವನಿಗೆ ಇರುವ ಸಂವಿಧಾನ ಒಂದೇನಾ? ನಿಮಗೂ ಅವನಿಗಿರುವ SIT ಒಂದೇನಾ? ನಿಮಗೂ ಅವನಿಗಿರುವ CRPC BNS ಒಂದೇನಾ? ನಿಮಗೂ ಅವನಿಗಿರುವ AC ಅವರು ಒಂದೇನಾ ಅಂತ ನಾವು ಮಾಧ್ಯಮದ ಮೂಲಕ ನೋಡ್ತೀವಿ. ನಾನು ಅದನ್ನೇ ಹೇಳ್ತಾ ಇದ್ದಿದ್ದು. 180 ಡಿಗ್ರಿ ಆಗಿದೆ, ಇನ್ನು 180 ಡಿಗ್ರಿ ಶುರು ಆಗಿದೆ. ನಾವು ಬೇರೆ ಚಾನೆಲ್ಗಳ ಥರ ಅಲ್ಲ. ನಮ್ಮ ಇನ್ವೆಸ್ಟಿಗೇಷನ್ ಅಂದರೆ ಇಟ್ ಈಸ್ ಎ ಕಂಪ್ಲೀಟ್ಲಿ ಡಾಕ್ಯುಮೆಂಟರಿ ಎವಿಡೆನ್ಸ್ ಒಟ್ಟಿಗೆ ಮಾತ್ರ ಬರೋದು. ಊಹಾಪೋಹಗಳ ಮೇಲೆ ಅಥವಾ ಯಾರೋ ಹೇಳಿದ್ರು ಅಂತ ಏನೋ ನ್ಯೂಸ್ ಮಾಡೋದು ಇಲ್ಲ. ನಾವು ಅದನ್ನೇ ನಾವು ಕ್ಷಮಿಸಿ ಸೌಜನ್ಯದಿಂದ ಹಿಡಿದು ಇವತ್ತಿನವರೆಗೆ ಮಾಡ್ತಾ ಇದ್ದೀವಿ. ನಾಳೆ ಒಂದು ಕಾಪಿ ಕಂಪ್ಲೇಂಟ್ ಕೊಡಿ, ಬೆಳ್ತಂಗಡಿಯಲ್ಲಿ SITಯಲ್ಲಿ ಒಂದು ಕೊಡಿ. ಅದನ್ನು ದಯವಿಟ್ಟು ಆ ಕಾಪಿಯನ್ನು ಒಂದು ಪವರ್ ಟಿವಿಗೆ ಕಳಿಸ್ಕೊಡಿ. ಸದನ ನಡೀತಾ ಇದೆ, CM ಅವರೇ ಇದ್ದಾರೆ, ಏನು ಚೇಂಜ್ ಆಗಿಲ್ಲ. ಗೃಹ ಮಂತ್ರಿಗಳು ಅವರೇ ಇದ್ದಾರೆ, DCM ಅವರೇ ಇದ್ದಾರೆ, DG ಸಾಹೇಬರು ಅವರೇ ಇದ್ದಾರೆ. ಯಾರು ಚೇಂಜ್ ಆಗಿಲ್ಲ. ಹಂಗೆ ಸಿಸ್ಟಮ್ ಇದೆ. ಕಾರ್ಯಾಂಗದಿಂದ ಹಿಡಿದು ನ್ಯಾಯಾಂಗದವರೆಗೆ ಸೇಮ್ ಸಿಸ್ಟಮ್ ಅವೈಲೇಬಲ್ ಇದೆ. ವಿರೋಧ ಪಕ್ಷದವರು ಅವರವರೇ ಅಲ್ಲಲ್ಲಿ ಅದದ್ದೇ ಪ್ಲೇಸಲ್ಲಿದ್ದಾರೆ. ದಯವಿಟ್ಟು ನೀವು ನಾಳೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಮತ್ತು SITಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಆ ಕಂಪ್ಲೇಂಟ್ ಕಾಪಿಯನ್ನು ನಮಗೆ ಕೊಡಿ. ಅನಾಮಿಕನಾಗಿ ಹೋಗಬೇಡಿ. ನಿಮ್ಮ ತಂದೆ ಹೆಸರು, ನಿಮ್ಮ ಆಧಾರ್ ಕಾರ್ಡು ಎಲ್ಲ ಇಟ್ಕೊಂಡು ಹೋಗಿ. ಮಾಸ್ಕ್ ಹಾಕೊಂಬೇಡಿ. ಮರ್ಸಿಡೀಸ್ ಬೆಂಜ್ BMW ಬೇಡ. ಅಡ್ವೊಕೇಟ್ಗಳು ಬೇಡ ನಿಮಗೆ. ನಾಳೆ
ಇದನ್ನು ಕೊಡಿ. ನಾಳೆ ಇದೇ 6 ಗಂಟೆಗೆ ನೀವು ಪುನಃ ಪವರ್ ಟಿ ವಿ ಲೈವಲ್ಲಿ ಕೂತ್ಕೊಳ್ಳುವ. ಸತ್ಯ ಗೆಲ್ಲುತ್ತಾ ಇಲ್ಲ ಅಂತ ನಾವು ನೋಡುವ. ನ್ಯಾಯ ಒಂದೇನಾ ಅಥವಾ ಬೇರೆ ಬೇರೆ ಇದೇನಂತ ಕ್ವಶನ್ ಮಾಡುವ. ನಿಮಗೆ ಆದ ಅನ್ಯಾಯಕ್ಕೆ ಉತ್ತರ ಸಿಗುತ್ತಾ ಇಲ್ಲ ಅಂತ ನಾವು 6 ಗಂಟೆಗೆ ಕೂತ್ಕೊಳ್ಳುವ. ನಾಳೆ ನಿಮ್ಮ ಧೈರ್ಯಕ್ಕೆ ಮೆಚ್ಚಿದ್ದೀವಿ. ನಿಮ್ಮ ಸಾಮಾಜಿಕ ಕಳಕಳಿಗೆ ಐ ಥಿಂಕ್ ಇವತ್ತಿನ ಕರ್ನಾಟಕದ ಜನತೆಯ ಕಣ್ಣನ್ನು ನೀವು ತೆರೆಸಿದ್ದೀರಿ. ಆ ಹುಮ್ಮಸ್ಸು, ಆ ಜೀಲಿದೆಲ್ಲ ನಿಮ್ಮಲ್ಲಿದೆಲ್ಲ, ಅದಕ್ಕೊಂದು ನಮ್ಮೆಲ್ಲರ ಸಲ್ಯೂಟ್ ನಿಮಗೆ ಮಿಸ್ಟರ್ ಭಾಸ್ಕರ್. ಥ್ಯಾಂಕ್ ಯು ಭಾಸ್ಕರ್ ನಾಯಕ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಪವರ್ ಟಿವಿಯಲ್ಲಿ ಬಹಳ ಧೈರ್ಯವಾಗಿ ಬಂದು ನಾನು ಏನು ಆರ್ಥಿಕವಾಗಿ ಕುಗ್ಗಿರಬಹುದು, ಆದರೆ ಮಾನಸಿಕವಾಗಿ ಬಹಳ ಗಟ್ಟಿಯಾಗಿದ್ದೀನಿ ಅಂತ ಹೇಳ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಹಂತದಲ್ಲಿ ಮತ್ತೆ ಪವರ್ ಟಿವಿಯಲ್ಲಿ ನಿಮ್ಮನ್ನ ನೋಡ್ತೀವಿ ಇನ್ನೊಂದಷ್ಟು ಮಾಹಿತಿಗಾಗಿ. ಸರ್ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ.